ಹರೇ ಶ್ರೀನಿವಾಸ. ಇವತ್ತು ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಹುಟ್ಟಿದ ದಿವಸ, ಅಂದರೆ ವಾದಿರಾಜ ಜಯಂತಿ. ಅವರ ಜನನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಹುಟ್ಟಿದ್ದು ಕ್ರಿಸ್ತ ಶಕ 1402 ಶಾರ್ವರಿ ಸಂವತ್ಸರದ ಮಾಘ ಶುದ್ಧ ದ್ವಾದಶಿ ದಿನ, ಸ್ವಾತಿ ನಕ್ಷತ್ರ ತುಲಾ ರಾಶಿ ಒಳಗೆ ಅವರು ಹುಟ್ಟಿದ್ದು. ಉಡುಪಿ ಹತ್ತಿರ ಕುಂಭಾಸಿ ಅನ್ನೋದೊಂದು ಕ್ಷೇತ್ರ. ಆ ಕ್ಷೇತ್ರದ ಸಮೀಪ ಒಂದು ಹೂವಿನ ಕೆರೆ ಅನ್ನೋ ಒಂದು ಗ್ರಾಮದೊಳಗೆ ದೇವರಾಮ್ ಭಟ್ರು ಮತ್ತು ಗೌರಿದೇವಿ ದಂಪತಿಗಳು ವಾಸ ಮಾಡ್ಕೊಂಡಿರ್ತಿದ್ರು. ಮನೆ ಮುಂದೆ ಭತ್ತದ ಗದ್ದೆ, ಸ್ವಲ್ಪ ತೋಟ ಎಲ್ಲ ಇತ್ತು. ಅದನ್ನು ನೋಡಿಕೊಂಡು ಸರಳವಾದ ಜೀವನ ನಡೆಸ್ಕೊಂಡಿರ್ತಿದ್ರು. ಅವ್ರಿಗೆ ಒಂದೇ ಒಂದು ಮನಸ್ಸಿನೊಳಗೆ ಕೊರಗು ಅಂತಂದರೆ ಅವ್ರಿಗೆ ಪುತ್ರ ಸಂತಾನ ಇದ್ದಿದ್ದಿಲ್ಲ. ಹೀಗಾಗಿ ಅಲ್ಲೇ ಹತ್ತಿರದ ಕುಂಭಾಸಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ಭೂವರಾಹ ಸ್ವಾಮಿ ದೇವರನ್ನ ಅನೇಕ ರೀತಿಯಿಂದ ಸೇವೆ ಸಲ್ಲಿಸಿ ಅವರಿಗೆ ನಡ್ಕೋತಾ ಇದ್ರು. ಆ ದೇವರಿಗೆ ಅನೇಕ ವ್ರತ ನೇಮ ತೀರ್ಥಯಾತ್ರೆ ಎಲ್ಲ ಮಾಡಿ ಆ ದೇವರನ್ನು ಸೇವೆ ಕೊಡ್ತಿದ್ರು. ಆವಾಗಿನ ಅಲ್ಲಿ ಗುರುಗಳಾದ ಶ್ರೀ ವಾಗೀಶ ತೀರ್ಥ ಶ್ರೀಪಾದಂಗಳವರು ಅವ್ರ ಹತ್ರನೂ ತಮ್ಮ ಮನೋಬಯಕೆಯನ್ನು ಹೇಳ್ಕೊಂಡಿದ್ರು. ಅವರು ಆಗಲಿ ನೋಡೋಣ, ಎಲ್ಲದಕ್ಕೂ ಸಮಯ ಕೂಡಿ ಬರಬೇಕು ಅಂತ ಹೇಳ್ತಿದ್ರು. ಒಂದು ಸಲ ಕುಂಭಾಸಿ ಕ್ಷೇತ್ರದೊಳಗೆ ಒಂದು ಉತ್ಸವ. ಆವಾಗ ಈ ದೇವರಾಮ್ ಭಟ್ರು ಮತ್ತು ಗೌರಿದೇವಿ ದಂಪತಿಗಳು ಆ ಉತ್ಸವಕ್ಕೆ ಅಂತ ಹೋಗಿರ್ತಾರಲ್ಲೇ. ಆವಾಗ ಅಲ್ಲಿ ವಾಗೀಶ ತೀರ್ಥ ಶ್ರೀಪಾದಂಗಳವ್ರು ಇವ್ರನ್ನ ನೋಡಿ ಅವರಿಬ್ಬರನ್ನು ಕರೆದು ಹೇಳ್ತಾರೆ, ನಿಮ್ಗೆ ಪುತ್ರ ಸಂತಾನ ಆಗ್ತದೆ, ಆದರೆ ಆ ಹುಟ್ಟೋ ಮಗುನ ನೀವು ಶ್ರೀಮಠಕ್ಕೆ ಒಪ್ಪಿಸ್ಬೇಕು ಅಂತ. ಅವ್ರಿಗೆ ಸ್ವಲ್ಪ ಬೇಜಾರಾಗ್ತದೆ. ಅದನ್ನು ಅವ್ರ ಮನಸ್ಸಿನ ಒಂದು ಕಳವಳ ನೋಡಿ ವಾಗೀಶ ತೀರ್ಥರು ಹೇಳ್ತಾರೆ, ಇಲ್ಲ, ನನ್ನ ಸ್ವಪ್ನ ಸೂಚಿತ ಪ್ರಕಾರ ನೀವು ಆ ಹುಟ್ಟೋ ಮಗುವನ್ನು ನೀವು ನಮ್ಮ ಶ್ರೀಮಠಕ್ಕೆ ಒಪ್ಪಿಸಿದ್ರೆ ನಿಮಗೆ ಮುಂದೆ ವಂಶೋದ್ಧಾರಕನಾಗಿ ಇನ್ನೊಬ್ಬ ಮಗ ಹುಡ್ತಾನೆ ಅಂತ ತಿಳ್ಕೊಂಡು. ಯಾಕಂದ್ರೆ ಆ ಮಗ ಮುಂದೆ ಲೋಕ ಕಲ್ಯಾಣಾರ್ಥವಾಗಿ ಹುಟ್ಟಾಗಿರ್ತಾನೆ ಮತ್ತು ಮುಂದೆ ಅವತಾರಿ ಪುರುಷ ಆಗಿರ್ತಾನೆ. ಹೀಗಾಗಿ ಅವ್ರು ತಮ್ಮ ಸ್ವಪ್ನದ ಇದನ್ನು ಹೇಳ್ತಾರೆ, ಸುದ್ದಿನ ಹೇಳ್ತಾರೆ. ಹಿಂಗೆ ನೀವು ಅದು ಒಪ್ಸಿದ್ರೆ ಮಾತ್ರ ನಿಮಗೆ ಮುಂದೆ ವಂಶೋದ್ಧಾರಕನಾಗಿ ಇನ್ನೊಬ್ಬ ಮಗ ಹುಡ್ತಾನೆ ಅಂತ ಹೇಳಿಬಿಟ್ಟು ಫಲಮಂತ ಅಕ್ಷತೆಯನ್ನು ಕೊಟ್ಟು ಆಜ್ಞೆ ಮಾಡಿ ಕೊಟ್ಟು ಕಳಿಸ್ತಾರೆ. ಸರಿ ಅಂತಂದ್ಬಿಟ್ಟು ಇವರು ಹಾಗೆ ಸ್ವಲ್ಪ ದಿವಸ ಇರ್ತಿರ್ಬೇಕಾದ್ರೆ ಗೌರಿದೇವಿ ಗರ್ಭಿಣಿ ಆಗ್ತಾಳೆ. ಆದಷ್ಟು ಗುರುಗಳು ಹೇಳಿರ್ತಾರಲ್ಲ, ಆದಷ್ಟು ಅವಳು ಕೇರ್ ತೊಗೊಂಡು, ಅಂದರೆ ಆದಷ್ಟು ಎಲ್ಲಿ ಹೊರಗೆ ಹೋಗ್ದಂಗೆ ಮನೆಯೊಳಗನೆ ಎಚ್ಚರಿಕೆಯಿಂದ ಇರ್ತಿರ್ತಾಳೆ. ಆದರೂ ಎಲ್ಲ ವಿಧಿ ಬರಹ ದೈವ ಚಿತ್ತದಂತೆ ದೈವೇಚ್ಛೆ ಅಂತಲೇ ನಡೆಯೋದಿಲ್ಲ. ಒಂದು ದಿನ ಸಾಧನಾ ದ್ವಾದಶಿ ಇರ್ತದೆ. ಆವಾಗ ದೇವರಾಮ್ ಭಟ್ರು ಬೆಳಗ್ಗೆ ಬೇಗ ಲಗುನ ಎದ್ದು ತಮ್ಮ ಹನಿಕಗಳನ್ನೆಲ್ಲ ಮುಗಿಸ್ಕೊಂಡು ಪಾರಣೆಗೆ ಅಂತ ಕೂತಿರ್ತಾರೆ. ಮಾಡಿದ ಅಡುಗೆನ ಈ ತುಂಬ ಗರ್ಭಿಣಿಯಾದ ಗೌರಿದೇವಿ ಅವ್ರಿಗೆ ಊಟ ಬಡಿಸ್ತಿರ್ತಾಳೆ. ಅದೇ ಟೈಮಿಗೆ ಮನೆ ಮುಂದೆ ಭತ್ತದ ಗದ್ದೆ ಒಳಗೆ ಒಂದು ಹಸು ಬಂದು ಬೆಳೆದ ಭತ್ತದ ಪೈರನ್ನೆಲ್ಲ ತಿನ್ಲಿಕ್ಕೆ ಶುರು ಮಾಡ್ತದೆ. ಇದನ್ನು ಅವರಿಬ್ಬರು ದಂಪತಿಗಳು ನೋಡ್ತಾರೆ. ಅದರ ಮಧ್ಯದಲ್ಲಿ ಇವರು ದೇವರಾಮ್ ಭಟ್ರು ಬಿಟ್ಟು ಪಾರಣೆ ಬಿಟ್ಟು ಮಧ್ಯದಲ್ಲಿ ಹೇಳೋ ಹಂಗಿಲ್ಲ. ವಿಧಿ ಇಲ್ಲದೇ ಇವಳೆ ಕೈಯಾಗಿ ಹಿಡ್ಕೊಂಡು ಸೊಪ್ಪನ್ನು ತಗೊಂಡು ಮನೆ ಹೊರಗೆ ಹೋಗಿ ಆ ಗದ್ದೆ ಕಡೆ ಆಕಳು ನೋಡಿಸ್ಲಿಕ್ಕಂತ ಹೇಳಿ ಹೋಗ್ತಾಳೆ. ಆ ಹಸುವನ್ನು ಹಿಂಬಾಲಿಸ್ಕೊಂಡು ಅಟ್ಟಿಸ್ಕೊಂಡು ಹೋಗೋ ಅಷ್ಟರಲ್ಲೇ ಅಲ್ಲಿ ಅವಳಿಗೆ ಪ್ರಸವ ವೇದನೆ ಶುರುವಾಗಿ ಮಗುವಿನ ಜನನನೂ ಆಗ್ತದೆ. ಅಲ್ಲೇ ಹುಲ್ಲು ಹಾಸಿನ ಮೇಲೆ ಮಗುವಿನ ಜನನ ಆಗ್ತದೆ. ಆ ಜಾಗಕ್ಕೆ ಈಗಲೂ ಗೌರಿ ಗದ್ದೆ ಅಂತಲೇ ಕರೀತಾರೆ, ಗೌರಿ ಗದ್ದೆ ಅಂತ ಕರೀತಾರೆ. ಇದನ್ನೆಲ್ಲ ಮುಂಚಿತವಾಗಿಯೇ ಅಪ್ರೋಕ್ಷದಿಂದ ತಿಳ್ಕೊಂಡಂಥ ಶ್ರೀ ವಾಗೀಶ ತೀರ್ಥ ಶ್ರೀಪಾದಂಗಳವರು ಅಲ್ಲೇ ಗಿಡದ ಹತ್ರ ಬಂದು ನಿಂತಿರ್ತಾರೆ. ಸುದ್ದಿ ಗೊತ್ತಾಗುತ್ತಲೇ ಬಂಗಾರದ ಹರಿವಾಣ ತೊಗೊಂಡು ಬಂದು ಆ ಮಗುನ ಅದರಲ್ಲಿ ಇಟ್ಕೊಂಡು ಮನೆ ಒಳಗೆ ಹೋಗ್ತಾರೆ. ಒಂದು ಒಳ್ಳೆಯ ದಿವಸ ನೋಡಿ ಆ ಮಗುವಿಗೆ ನಾಮಕರಣನೂ ಮಾಡ್ತಾರೆ. ಅಲ್ಲಿ ಭೂವರ ಸ್ವಾಮಿ ದೇವರಿಗೆ ಅನುಗ್ರಹದಿಂದ ಮತ್ತು ವಾಗೀಶ ತೀರ್ಥರ ಆಶೀರ್ವಾದದಿಂದ ಹುಟ್ಟಿದ ಈ ಮಗುಗೆ ಭೂವರಾಹ ಅಂತಲೇ ನಾಮಕರಣ ಮಾಡ್ತಾರೆ. ಸರಿ, ಈ ಮಗು ದಿನೇ ದಿನೇ ಬೆಳೆದು ತನ್ನ ಬಾಲ ಪ್ರತಿಭೆಯನ್ನು ತೋರಿ ತನ್ನ ಆಟಪಾಠಗಳಿಂದೆಲ್ಲ ತಂದೆ ತಾಯಿನ ಸಂತೋಷ ಪಡಿಸ್ತಿರ್ತಾನೆ. 8 ವರ್ಷ ತುಂಬಲಿಕ್ಕೆ ಬರೋಣ ತಂದೆ ತಾಯಿಗೆ ಚಿಂತೆ ಶುರು ಆಗ್ತದೆ. ಇನ್ನು ಮಗನ ಉಪನಯನ ಮಾಡಬೇಕು, ಶ್ರೀಮಠಕ್ಕೆ ಒಪ್ಪಿಸ್ಬೇಕು ಅಂತ ತಿಳ್ಕೊಂಡು ನಿರ್ವಾಹ ಇಲ್ಲ. ಗುರುಗಳ ಆಜ್ಞೆ ಆಗ್ಯದ, ಆಜ್ಞೆ ಮೀರೋ ಹೋಗಿಲ್ಲ. ಸರಿ ಅಂತಂದ್ಬಿಟ್ಟು ಒಂದು ದಿವಸ ಒಂದು ಒಳ್ಳೆಯ ಸುಮುಹೂರ್ತ ನೋಡಿಬಿಟ್ಟು ಭೂವರಾಹನ ಉಪನಯನ ಸಂಸ್ಕಾರನೂ ಮಾಡಿ ಮುಗಿಸ್ತಾರೆ.
ಉಪನಯನ ಆಗ್ತಿದ್ದಂಗೆ ಮಗನ ಕರ್ಕೊಂಡು ಅವರಿಬ್ಬರು ತಂದೆ ತಾಯಿ ಕುಂಭಾಸಿ ಕ್ಷೇತ್ರಕ್ಕೆ ಹೋಗ್ತಾರೆ ಅವನ್ನ ಒಪ್ಪಿಸ್ಲಿಕ್ಕೆ ಅಂತೇಳಿ. ಅಲ್ಲೇ ಮಠದಾಗ ಶ್ರೀಮಠಕ್ಕೆ ಹೋಗಿ ಅಲ್ಲಿ ಗುರುಗಳ ಹತ್ರ ಅವನ್ನ ಬಿಟ್ಟು ಬರ್ತಾರೆ ಒಪ್ಪಿಸಿ. ಮನೆಗೆ ಬಂದ ಕೂಡಲೇ ಇವ್ರಿಗೆ ಸ್ವಲ್ಪ ದಿವಸಕ್ಕೆ ವಂಶೋದ್ಧಾರಕನಾಗಿ ಇನ್ನೊಬ್ಬ ಮಗನೂ ಹುಡ್ತಾನೆ. ಅಲ್ಲೇ ಆ ಮಠದೊಳಗೆ ಈ ಭೂವರಾಹನ ಅವನಲ್ಲಿರೋ ಒಂದು ಜ್ಞಾನ, ಭಕ್ತಿ, ವೈರಾಗ್ಯ ಮತ್ತು ವಾದಗಳನ್ನು ಜಯಿಸೋ ಸಾಮರ್ಥ್ಯ ಇದೆಲ್ಲ ಕಂಡು ಗುರುಗಳಿಗೆ ಭಾಳ ಸಂತೋಷ ಆಗ್ತಿರ್ತದೆ. ಅವನ ಪಾಂಡಿತ್ಯ, ಪ್ರತಿಭೆ ಎಲ್ಲ ನೋಡಿ ಒಂದು ರಾಜ ಮುಹೂರ್ತದಾಗ ಭೂವರಾಹನಿಗೆ ಶ್ರೀ ವಾದಿರಾಜ ತೀರ್ಥರು ಅಂಥೇಳಿ ಅನ್ವರ್ಥನಾಮವನ್ನು ಅಭಿದಾನ ಮಾಡ್ತಾರೆ. ಮುಂದೆ ಇವರೇ ಭಾವಿ ಸಮೀರರಾಗಿ ಪ್ರಸಿದ್ಧ ಆಗ್ತಾರೆ. ಇವರು ಹೈಗ್ರೀವ ದೇವರು ಹೊಲಿಸ್ಕೊಂಡವರು. ಅದು ಹೆಂಗಂದ್ರೆ ದಿನ ಪೂಜೆ ಮಾಡುವಾಗ ನೈವೇದ್ಯಕ್ಕೆ ಅಂಥೇಳಿ ಈ ಕಡೆಯಲ್ಲೇ ಹೂರಣ ಇಡ್ತಿರ್ತಾರೆ. ಅದನ್ನು ಸಾಕ್ಷಾತ್ ಪರಮಾತ್ಮನೇ ಹೈಗ್ರೀವ ರೂಪದಾಗ ಬಂದು ಅದನ್ನು ಸ್ವೀಕರಿಸ್ತಿದ್ನಂತ. ಹೀಗಾಗಿ ಅವರು ಹೈಗ್ರೀವದನ್ನು ಹೊಲಿಸ್ಕೊಂಡವರು. ಅನೇಕ ಹೈವದನ ಅಂಕಿತ ಇರೋ ಹಾಡುಗಳನ್ನು, ಕೃತಿಗಳನ್ನು ರಚಿಸ್ಯಾರ. ಅದರೊಳಗೆ ನಾ ಹಾಡೋದು ಅವತಾರತ್ರಯರಾದ ಹನುಮ, ಭೀಮ, ಮಧ್ವರನ್ನು ವರ್ಣನೆ ಮಾಡುವ ಹಾಡು. ಏನ ಬಣ್ಣಿಪೆ ನಮ್ಮಮ್ಮ, ಏನ ಬಣ್ಣಿಪೆ ನಮ್ಮಮ್ಮ, ಏನ ಬಣ್ಣಿಪೆ ಪೂರ್ಣ ಪ್ರಜ್ಞ ಪಂಡಿತರಾಯರ, ಏನ ಬಣ್ಣಿಪೆ ಪೂರ್ಣ ಪ್ರಜ್ಞ ಪಂಡಿತರಾಯರ, ಏನ ಬಣ್ಣಿಪೆ ನಮ್ಮಮ್ಮ, ಏನ ಬಣ್ಣಿಪೆ ನಮ್ಮಮ್ಮ. ಬಹು ಮಂದ ಮಾಯಿಗಳ ಕಾಲಿಲೊದ್ದು ಮೂಲೆಗೆ ಹಾಕಿ ಮಧ್ವಶಾಸ್ತ್ರವನ್ನೆಲ್ಲ ಪ್ರಸಿದ್ಧ ಮಾಡಿದ, ಬಹು ಮಂದ ಮಾಯಿಗಳ ಕಾಲಿಲೊದ್ದು ಮೂಲೆಗೆ ಹಾಕಿ ಮಧ್ವಶಾಸ್ತ್ರವನ್ನೆಲ್ಲ ಪ್ರಸಿದ್ಧ ಮಾಡಿದ ಯತಿರಾಯರ, ಯತಿರಾಯರ, ಯತಿರಾಯರ. ಏನ ಬಣ್ಣಿಪೆ ನಮ್ಮಮ್ಮ, ಮಧ್ವ ಸರೋವರದ ತೀರದ ಮುದ್ದು ಕೃಷ್ಣನ ಪ್ರಸಿದ್ಧಿಯಿಂದ ಪೂಜೆ ಮಾಡಿ ಗೆದ್ದ, ಮಧ್ವ ಸರೋವರದ ತೀರದ ಮುದ್ದು ಕೃಷ್ಣನ ಪ್ರಸಿದ್ಧಿಯಿಂದ ಪೂಜೆ ಮಾಡಿ ಗೆದ್ದ, ಬಲವಂತರಾಯರ, ಬಲವಂತರಾಯರ, ಬಲವಂತರಾಯರ. ಏನ ಬಣ್ಣಿಪೆ ನಮ್ಮಮ್ಮ, ಸಿರಿಹಯವದನನ ಚರಣ ಕಮಲವನ್ನು ನಿರುತವಾಗಿ ಸೇವಿಸುವ ಪರಮ ಚಿನ್ನ, ಸಿರಿಹಯವದನನ, ಸಿರಿಹಯವದನನ, ಸಿರಿಹಯವದನನ ಚರಣ ಕಮಲವನ್ನು ನಿರುತವಾಗಿ ಸೇವಿಸುವ ಪರಮ ಚಿನ್ನ, ನಿಜದಾಸರ, ನಿಜದಾಸರ, ನಿಜದಾಸರ. ಏನ ಬಣ್ಣಿಪೆ ನಮ್ಮಮ್ಮ, ಏನ ಬಣ್ಣಿಪೆ ಪೂರ್ಣ ಪ್ರಜ್ಞ ಪಂಡಿತರಾಯರ, ಏನ ಬಣ್ಣಿಪೆ ಪೂರ್ಣ ಪ್ರಜ್ಞ ಪಂಡಿತರಾಯರ, ಏನ ಬಣ್ಣಿಪೆ ನಮ್ಮಮ್ಮ, ಏನ ಬಣ್ಣಿಪೆ ನಮ್ಮಮ್ಮ, ಏನ ಬಣ್ಣಿಪೆ ನಮ್ಮಮ್ಮ. ಈಗ ಲಕ್ಷ್ಮೀದೇವಿಯ ಹಾಡು. ಸಕಲ ಸಂಪತ್ತನ್ನು ಕರುಣಿಸುವ ಆ ಜಗನ್ಮಾತೆ ಮಹಾಲಕ್ಷ್ಮೀ ದೇವಿಯನ್ನು ತಮ್ಮ ಹೃದಯ ಮಂದಿರದೊಳು ಬಂದು ನಿಲ್ಲುವಂತೆ ವಾದಿರಾಜ ಗುರುಸಾರ್ವಭೌಮರು ಆಕೆಯನ್ನು ಪೂಜಿಸುತ್ತಾ ಪ್ರಾರ್ಥಿಸುತ್ತಿದ್ದಾರೆ ಈ ಹಾಡಿನಲ್ಲಿ. ಇಂದಿರೆ ಮಂದಿರದೊಳು ನಿಂದಿರೆ, ನಿಂದಿರೆ ನೀ ನಿಂದಿರೆ, ಇಂದಿರೆ ಮಂದಿರದೊಳು ನಿಂದಿರೆ, ನಿಂದಿರೆ ನೀ ನಿಂದಿರೆ, ಇಂದಿರೆ ಹೊಂದಿದೆ ನಿನ್ನ ಮುದದಿಂದ ಪಾಲಿಸು ನಿತ್ಯಯನ್ನ, ಇಂದಿರೆ ಹೊಂದಿದೆ ನಿನ್ನ ಮುದದಿಂದ ಪಾಲಿಸು ನಿತ್ಯಯನ್ನ, ಅಹಗಂಧ ತುಳಸಿ ಅರವಿಂದ ಮಲ್ಲಿಗೆ ಪುಷ್ಪದಿಂದ ಪೂಜಿಸುವೆನು
ಕುಂದುಗಳೆಣಿಸದೆ ಇಂದಿರೆ. ಗಂಧ ತುಳಸಿ ಅರವಿಂದ ಮಲ್ಲಿಗೆ ಪುಷ್ಪದಿಂದ ಪೂಜಿಸುವೆನು, ಕುಂದುಗಳೆಣಿಸದೆ ಇಂದಿರೆ. ಮಂದಿರದೊಳು ನಿಂದಿರೆ ನಿಂದಿರೆ ನೀ ನಿಂದಿರೆ. ಗಲು ಗಲು ಗೆಜ್ಜೆಯ ನಾದದಿಂದ ಫಳಫಳಿಸುವ ದಿವ್ಯ ಪಾದದೊಳು, ಗಲು ಗಲು ಗೆಜ್ಜೆಯ ನಾದದಿಂದ ಫಳಫಳಿಸುವ ದಿವ್ಯ ಪಾದದೊಳು. ಪಿಲ್ಲೆ ಕಲುಂಗುರ ನಾದಾಂಘ್ರಿ ಚಲಿಸುವ ದಿವ್ಯ ಸುಸ್ವಾದ. ಕಾಲಲಂದುಗೆ ಗೆಜ್ಜೆ ಝಳಪಿಸುತ್ತ ನಮ್ಮಾಲಯದೊಳು ನಿಲ್ಲೆ, ಪಾಲವರಿಧಿ ಕನ್ಯೆ ಇಂದಿರೆ. ಕಾಲಲಂದುಗೆ ಗೆಜ್ಜೆ ಝಳಪಿಸುತ್ತ ನಮ್ಮಾಲಯದೊಳು ನಿಲ್ಲೆ, ಪಾಲವರಿಧಿ ಕನ್ಯೆ ಇಂದಿರೆ. ಮಂದಿರದೊಳು ನಿಂದಿರೆ ನಿಂದಿರೆ ನೀ ನಿಂದಿರೆ. ಹರಡಿ ಕಂಕಣವಂಕಿಡೋರ್ಯ ಕೊರಳೊಳಗೆ ನಾನಾ ವಿಧಧಾರ. ಹರಡಿ ಕಂಕಣವಂಕಿಡೋರ್ಯ ಕೊರಳೊಳಗೆ ನಾನಾ ವಿಧಧಾರ. ಬಾಯಲ್ಲಿರೋ ಕರ್ಪೂರ ವೀಳ್ಯ ಸಾರೆ ಸುರಭಿ ನಾಸಿಕ ಚಂಪಕ ಪುಷ್ಪಕ ಹಾರ. ಎರಳೆ ಗಂಗಳೆ ಸಿರಿ ಅರಳೆಲೆ ಕುಂಕುಮ ಹೆರಳಗೊಂಡೆಗಳಿಂದ ಹರಿಯ ಮೋದಿಸುವೆ ಇಂದಿರೆ. ಎರಳೆ ಗಂಗಳೆ ಸಿರಿ ಅರಳೆಲೆ ಕುಂಕುಮ ಹೆರಳಗೊಂಡೆಗಳಿಂದ ಹರಿಯ ಮೋದಿಸುವೆ ಇಂದಿರೆ. ಮಂದಿರದೊಳು ನಿಂದಿರೆ ನಿಂದಿರೆ ನೀ ನಿಂದಿರೆ. ಜಯ ಜಯ ವಿಜಯ ಸಂಪೂರ್ಣೆ ಭಕ್ತ ಭಯ ನಿವಾರಣೆ ಎಣೆಗಾಣೆ. ಜಯ ಜಯ ವಿಜಯ ಸಂಪೂರ್ಣೆ ಭಕ್ತ ಭಯ ನಿವಾರಣೆ ಎಣೆಗಾಣೆ. ಎನ್ನ ಕಾಯುವರಣ್ಯರ ಕಾಣೆ ಶಶಶಯನನ ತೋರೆ ಸುಶ್ರೇಣೆ. ಕೈಯ ಪಿಡಿದು ಭವ ಭಯವ ಪರಿಹರಿಸೆ, ಸಿರಿಹಯವದನನ ದಯವ ಪಾಲಿಸೆ ಲಕ್ಷ್ಮಿ ಇಂದಿರೆ. ಕೈಯ ಪಿಡಿದು ಭವ ಭಯವ ಪರಿಹರಿಸೆ, ಸಿರಿಹಯವದನನ ದಯವ ಪಾಲಿಸೆ ಲಕ್ಷ್ಮಿ ಇಂದಿರೆ. ಮಂದಿರದೊಳು ನಿಂದಿರೆ ನಿಂದಿರೆ ನೀ ನಿಂದಿರೆ. ಇಂದಿರೆ ಹೊಂದಿದೆ ನಿನ್ನ ಮುದದಿಂದ ಪಾಲಿಸು ನಿತ್ಯಯನ್ನ. ಕೈಯ ಗಂಧ ತುಳಸಿ ಅರವಿಂದ ಮಲ್ಲಿಗೆ ಪುಷ್ಪದಿಂದ ಪೂಜಿಸುವೆನು, ಕುಂದುಗಳೆಣಿಸದೆ ಇಂದಿರೆ. ಗಂಧ ತುಳಸಿ ಅರವಿಂದ ಮಲ್ಲಿಗೆ ಪುಷ್ಪದಿಂದ ಪೂಜಿಸುವೆನು, ಕುಂದುಗಳೆಣಿಸದೆ ಇಂದಿರೆ. ಮಂದಿರದೊಳು ನಿಂದಿರೆ ನಿಂದಿರೆ ನೀ ನಿಂದಿರೆ ನಿಂದಿರೆ ನೀ ನಿಂದಿರೆ ಇಂದಿರೆ ನೀ ನಿಂದಿರೆ.